ಯೂಟ್ಯೂಬ್ ಶುರು ಮಾಡಿದಾಗ ತುಂಬ ಕಮ್ಮಿ ದುಡ್ಡು ಬರ್ತಿತ್ತು. ಇವತ್ತು ನನಗೆ ಯೂಟ್ಯೂಬಿಂದ ಇಷ್ಟು ದುಡ್ಡು ಬರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇನ್ನೂ ಓದ್ತಾ ಇದ್ದೀನಿ, ಯಾವುದೇ ಥರ ಕೆಲಸ ನಾನು ಮಾಡ್ತಾ ಇಲ್ಲ. ಯೂಟ್ಯೂಬಲ್ಲಿ ನನ್ನ ಚಾನಲ್ಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಇದು ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ, ಆಯಿತಾ. ಸೊ ಏನು ಎಕ್ಸಾಕ್ಟಾಗಿ ಈಗ ಒಂದು 10,000 ಅಂತಂದರೆ 10,000 ಅಂತಲೇ ನಾನು ಹೇಳಲ್ಲ, ಆಯಿತಾ. ಒಂದು 5,000 6,000 ಹಿಂಗೆ ಹೇಳ್ತೀನಿ ಯೂಟ್ಯೂಬಿಂದ. ಕೇವಲ ನಾನು ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಾನು ಅದು ಬಿಟ್ಟು ಇನ್ನು ಯಾವುದೋ ಪ್ರಮೋಷನ್ನು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಆಮೇಲೆ ವೆಬ್ಸೈಟು ನಂದು ಇನ್ನೂ ತುಂಬ ಏನೇನೋ ಇದೆ, ಅದೆಲ್ಲ ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ. ನಾನು ಈಗ ಅಟ್ ಪ್ರೆಸೆಂಟ್ ಇವಾಗ ನನ್ನ ಕೈದು ಈಗ ಏನು ದುಡ್ಡಿದೆ, ಆಯಿತಾ, ಇದರಲ್ಲಿ ಆ್ಯಕ್ಚುಲಿ 3 ಲ್ಯಾಕ್ ಇದೆ. ಈ 3 ಲಕ್ಷ ಒಂದು 6 ತಿಂಗಳ ಶ್ರಮ, ಆಯಿತಾ. ಅಂತಂದರೆ ನೀವು ಒಂದು ಮಟ್ಟಿಗೆ ನೀವು ಲೆಕ್ಕಾಚಾರ ಹಾಕೊಳ್ತು ಅಂತಂದರೆ ಫ್ರೆಂಡ್ಸ್, ನೋಡಿದ್ರಲ್ಲ ಲಿಕೇಶ್ ಅವರ ಇಷ್ಟು ದೊಡ್ಡ ಸಕ್ಸಸ್ಗೆ ರೀಸನ್ ಏನಂತೀರಾ? ಲಿಕೇಶ್ ಅವರು ಯೂಸ್ ಮಾಡೋ ಪವರ್ಫುಲ್ ವೆಪನ್ ಮತ್ತು ಫಾಲೋ ಮಾಡೋ ಆ 4 ಸೀಕ್ರೆಟ್ ಸ್ಟೆಪ್ಸ್ ಗಳೇನು? ನೀವು ಆ 4 ಸೀಕ್ರೆಟ್ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ಅವರಂತೆ ನಿಮ್ಗೆ ಯೂಟ್ಯೂಬ್ ನಲ್ಲಿ ಸಕ್ಸಸ್ ಬಂದು ಮನಿ ಕೂಡ ಅರ್ನ್ ಮಾಡಬಹುದು. Don't miss this video if you are a new creator or an unsuccessful old creator. Brother ಲಿಕೇಶ್, ನೀವೇನಾದ್ರೂ ಈ ವಿಡಿಯೋನ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತ, ಮತ್ತು ಈ ತರದ ವಿಡಿಯೋ ಎಡಿಟಿಂಗ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ. How to create YouTube channel in Kannada, how to earn money from YouTube in Kannada, how to get more views on YouTube in Kannada, how to get more subscribers on YouTube in Kannada, YouTube channel new updates in Kannada ಅಂತ ನೀವೇನಾದ್ರೂ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಮ್ಯಾಕ್ಸಿಮಮ್ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನ ವಿಡಿಯೋಸ್ಗಳೇ ಟಾಪ್ ಅಲ್ಲಿ ಬರ್ತವೆ. ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ ಗ್ರೋತ್ ಅನ್ನೋ ಟಾಪಿಕ್ ಮೇಲೆ ಕನ್ನಡದಲ್ಲಿ ವಿಡಿಯೋಸ್ಗಳನ್ನ ಮಾಡಿ ಅಟ್ ಪ್ರೆಸೆಂಟ್ ಅಂದ್ರೆ ಮಾರ್ಚ್ 2024 ಅಷ್ಟೊತ್ತಿಗೆ 3,28,000 ಸಬ್ಸ್ಕ್ರೈಬರ್ಸ್ ಮತ್ತು ಆಲ್ಮೋಸ್ಟ್ 3 ಕೋಟಿ ವ್ಯೂಸ್ ನೊಂದಿಗೆ ಲಿಕೇಶ್ ಅವರು ಕನ್ನಡದಲ್ಲಿ ತುಂಬಾ ಸಕ್ಸಸ್ ಮತ್ತು ಪಾಪ್ಯುಲರ್ ಕೂಡ ಆಗಿದ್ದಾರೆ ಈ ಸ್ಪೆಸಿಫಿಕ್ ಯೂಟ್ಯೂಬ್ ಚಾನಲ್ ಕ್ಯಾಟಗರಿಯಲ್ಲಿ. ಹಾಗೆಯೇ ಒಂದು ಕಾಲೇಜ್ ಸ್ಟೂಡೆಂಟ್ ಆಗಿ ಯೂಟ್ಯೂಬ್ ನಿಂದ ತಿಂಗಳಿಗೆ ಲಕ್ಷಗಳನ್ನ ಸಂಪಾದಿಸುತ್ತಿದ್ದಾರೆ. ಫ್ರೆಂಡ್ಸ್, ಮೋಸ್ಟ್ ಆಫ್ ದ ಕನ್ನಡ ಯೂಟ್ಯೂಬರ್ಸ್ ಇವರ ಯೂಟ್ಯೂಬ್ ಚಾನಲ್ ನ ಅಪ್ಡೇಟ್ಸ್ ಮೇಲೆಯೇ ಡಿಪೆಂಡ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಮೀ. ಲಕ್ಕಿ ಲಿಕೇಶ್ ಅವರು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮಿಸ್ ಮಾಡದೆ ನೋಡ್ತೀನಿ, ಯಾಕಂದ್ರೆ ಲಿಕೇಶ್ ಅವರು ಕೊಡುವ ಇನ್ಫಾರ್ಮೇಶನ್ ಅಷ್ಟು ಅಕ್ಯುರೇಟ್ ಮತ್ತು ಕ್ಲಿಯರ್ ಆಗಿರುತ್ತೆ. ಒಬ್ಬ ಕನ್ನಡ ಕ್ರಿಯೇಟರ್ ಆಗಿ ಐ ರಿಯಲಿ ಅಪ್ರಿಶಿಯೇಟ್ ಹಿಮ್. ಬಟ್ ಫ್ರೆಂಡ್ಸ್, ಲಿಕೇಶ್ ಅವರ ಇಷ್ಟು ದೊಡ್ಡ ಸಕ್ಸಸ್ಗೆ ರೀಸನ್ ಏನಂತೀರಾ? ಲಕ್ಕ? ಖಂಡಿತ ಅಲ್ಲ. ಯಾಕಂದ್ರೆ ನಾನು ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನ ಅನಲೈಸ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದೇನೆಂದ್ರೆ ಲಿಕೇಶ್ ಅವರು 4 ಸಕ್ಸಸ್ಫುಲ್ ಸ್ಟೆಪ್ಸ್ ನ ಫಾಲೋ ಮಾಡ್ತಾರೆ. ಅದೇ ಸ್ಟೆಪ್ಸ್ ಗಳನ್ನ ಅವರು ಅಪ್ಲೋಡ್ ಮಾಡೋ ಮ್ಯಾಕ್ಸಿಮಮ್ ವಿಡಿಯೋಗಳಲ್ಲಿ ಯೂಸ್ ಮಾಡ್ತಾರೆ, ಈಗಲೂ ಮಾಡ್ತಾ ಇದ್ದಾರೆ ಕೂಡ. ಅದರಲ್ಲಿ 3rd and 4th ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನ ಗ್ರೋತ್ ಗೆ ಈ 2 ಸ್ಟೆಪ್ ಗಳೇ ಮೇನ್ ರೀಸನ್. ಇವೇ ಸ್ಟೆಪ್ಸ್ ಗಳನ್ನ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಫಾಲೋ ಮಾಡಿದ್ರೆ ನಿಮ್ಮ ಚಾನಲ್ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ನೋ ಮ್ಯಾಟರ್ ವಿಚ್ ಕ್ಯಾಟಗರಿ ಆಫ್ ಚಾನಲ್ ಯುವರ್ಸ್. ನಿಮ್ ಚಾನಲ್ ಯಾವ ಕ್ಯಾಟಗರಿ ಆದ್ರೂ ಪರವಾಗಿಲ್ಲ, ಲೈಕ್ ಕಾಮಿಡಿ, ಕುಕಿಂಗ್, ಟೆಕ್ ಚಾನಲ್, ಎಂಟರ್ಟೈನ್ಮೆಂಟ್, ಎಜುಕೇಶನ್, ಯಾವ್ದಾದ್ರೂ ಪರವಾಗಿಲ್ಲ. ಲಿಕೇಶ್ ತರ ಲಕ್ಷಾಂತರ ರೂಪಾಯಿಗಳನ್ನ ನೀವು ಮನೆಯಲ್ಲೇ ಸಂಪಾದಿಸಬಹುದು ಯೂಟ್ಯೂಬ್ ನಿಂದ ಈ ಸ್ಟೆಪ್ಸ್ ನ ಫಾಲೋ ಮಾಡಿ. ಹಾಗಾದರೆ ನಿಮ್ಗೆ ಈ ತರ ಸಕ್ಸಸ್ ಬೇಕಂದ್ರೆ ಈ ವಿಡಿಯೋನ ಎಂಡ್ ವರೆಗೆ ಸ್ಕಿಪ್ ಮಾಡದೆ ನೋಡಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಲೋ ವೇಟ್ ಮಾಡಿ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿರ್ಬಹುದು, ಆದ್ರೆ ನಾನಲ್ಲ. ಇಲ್ಲಿಯವರೆಗೆ 3 ಯೂಟ್ಯೂಬ್ ಚಾನಲ್ ಅನ್ನ ಹ್ಯಾಂಡಲ್ ಮಾಡಿದ್ದೇನೆ ಮತ್ತು 5 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ. ಈ ಎಕ್ಸ್ಪೀರಿಯನ್ಸ್ ನ ಬೇಸ್ ಮಾಡ್ಕೊಂಡು ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನ ಅನಲೈಸ್ ಮಾಡಿ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಡೋಂಟ್ ಇಗ್ನೋರ್. Okay, let's start with step number 1. ಕ್ರಿಯೇಟಿವ್ ಥಂಬ್ನೇಲ್. ಫ್ರೆಂಡ್ಸ್, ನೀವೇನಾದ್ರೂ ಕೇರ್ಫುಲ್ ಆಗಿ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನ ಅಬ್ಸರ್ವ್ ಮಾಡಿದ್ರೆ ಎವ್ರಿ ವಿಡಿಯೋ ಥಂಬ್ನೇಲ್ ನಲ್ಲಿ ಲಿಕೇಶ್ ಅವರ ಫೋಟೋ ಇರುತ್ತದೆ, ಜೊತೆಗೆ ಅವರ ಫೇಸ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಕೂಡ ಇರುತ್ತೆ ಮತ್ತು ಹೈ ಕಾಂಟ್ರಾಸ್ಟ್ ಕಲರ್ ನಿಂದ ಕನ್ನಡ ಟೆಕ್ಸ್ಟ್ ಕೂಡ ಇರುತ್ತೆ. ಹಾಗೆಯೇ ಯೂಟ್ಯೂಬ್ ಅಥವಾ ಮನಿ ರಿಲೇಟೆಡ್ ಎಲಿಮೆಂಟ್ಸ್ ಕೂಡ ಇರುತ್ತವೆ. ಫೇಸ್ ಎಕ್ಸ್ಪ್ರೆಷನ್, ಫೋಟೋ, ಕನ್ನಡ ಟೆಕ್ಸ್ಟ್, ಯೂಟ್ಯೂಬ್ ಎಲಿಮೆಂಟ್ಸ್ ಗಳು ಕನ್ಸಿಸ್ಟೆನ್ಸಿ ಆಗಿ ಎಲ್ಲಾ ವಿಡಿಯೋ ಥಂಬ್ನೇಲ್ಸ್ ಗಳಲ್ಲಿ ಲಿಕೇಶ್ ಯೂಸ್ ಮಾಡ್ತಾರೆ. ಫ್ರೆಂಡ್ಸ್, ಈ ತರದ ಥಂಬ್ನೇಲ್ ನಿಂದ ಬೆನಿಫಿಟ್ ಏನಂತೀರಾ?
ಜನಕ್ಕೆ ವಿಡಿಯೋ ಥಂಬ್ನೇಲ್ ನ ನೋಡಿದ ತಕ್ಷಣ ಕ್ಯೂರಿಯಾಸಿಟಿ ಬೆಳೆಯುತ್ತೆ ಮತ್ತು ಆ ಸಿಂಪಲ್ ವರ್ಡ್, ಮನಿ ಅಂಡ್ ಫೇಸ್ ಎಕ್ಸ್ಪ್ರೆಷನ್ ಗಳಿಂದ ಜನ ಈಸಿಯಾಗಿ ಕನೆಕ್ಟ್ ಆಗ್ತಾರೆ. ಆಗ ಬಹಳಷ್ಟು ಜನ ಈ ತರದ ಥಂಬ್ನೇಲ್ ನೋಡಿ ಕ್ಯೂರಿಯಾಸಿಟಿಯಿಂದ ಆ ವಿಡಿಯೋದ ಥಂಬ್ನೇಲ್ ಅನ್ನು ಕ್ಲಿಕ್ ಮಾಡ್ತಾರೆ. ಆಗ ಆ ಪರ್ಟಿಕ್ಯುಲರ್ ವಿಡಿಯೋ ಒಂದರ CTR ರೇಟ್ ಇನ್ಕ್ರೀಸ್ ಆಗುತ್ತೆ. CTR ಅಂದ್ರೆ ಕ್ಲಿಕ್ ಥ್ರೂ ಇಂಪ್ರೆಷನ್ ರೇಟ್ ಜಾಸ್ತಿ ಆಗುತ್ತದೆ. CTR ರೇಟ್ ಜಾಸ್ತಿ ಆದ್ರೆ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರುತ್ತದೆ. ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದ್ರೆ ಆಟೋಮೆಟಿಕ್ಲಿ ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರೋದ್ರಿಂದ ಚಾನಲ್ ಗ್ರೋ ಆಗುತ್ತದೆ. ನೋ ಡೌಟ್ ಅಬೌಟ್ ಇಟ್. ಫ್ರೆಂಡ್ಸ್, ಲೀಕೇಶ್ ಅವರ ಚಾನಲ್ಗೆ ಆಗಿದ್ದು ಇದೆ, ಆಗ್ತಾ ಇರೋದು ಇದೆ. ಹಾಗೆಯೇ ಈ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಎಲ್ಲಾ ಬೆನಿಫಿಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಾ ಇಲ್ಲ. ಹಾಗಾಗಿ ಈ ತರದ ಒಂದು ಒಳ್ಳೆ ಕ್ರಿಯೇಟಿವ್ ಥಂಬ್ನೇಲ್ ಇಂದ ಆಗುವ ಬೆನಿಫಿಟ್ಸ್ ಗಳೇನು ಅಂತ ನಿಮಗೆ ಗೊತ್ತಿದ್ರೆ ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ. ಓಕೆ ಫೈನ್ ಅಣ್ಣ, ನೀವ್ ಹೇಳ್ದಂಗೆ ನನ್ನ ವಿಡಿಯೋ ಥಂಬ್ನೇಲ್ ಪರ್ಫೆಕ್ಟ್ ಆಗಿದೆ, ಬಟ್ ಸ್ಟಿಲ್ ನನ್ನ ವಿಡಿಯೋಗೆ ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತೀರಾ? ನೆಕ್ಸ್ಟ್ ಸ್ಟೆಪ್ ನಂಬರ್ 2 ನಿಮ್ಗೇನೆ. ಬಿಫೋರ್ ದಟ್ ಆಡಿಯನ್ಸ್ ರಿಟೆನ್ಷನ್ ಬಗ್ಗೆ ನಿಮಗೆ ಗೊತ್ತಿದೆನಾ? ಲೆಟ್ ಮಿ ಎಕ್ಸ್ಪ್ಲೇನ್. ಫ್ರೆಂಡ್ಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ಥಂಬ್ನೇಲ್ ಚೆನ್ನಾಗಿದೆ ಅಂತ ನಿಮ್ಮ ವಿಡಿಯೋಸ್ ನ ಜನ ಕ್ಲಿಕ್ ಮಾಡಿ ಓನ್ಲಿ 10 ರಿಂದ 30 ಸೆಕೆಂಡ್ ನೋಡಿ ಆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಥವಾ ಕ್ಲೋಸ್ ಮಾಡಿದ್ರೆ ಆ ವಿಡಿಯೋಗೆ ಆಡಿಯನ್ಸ್ ರಿಟೆನ್ಷನ್ ಡೌನ್ ಆಗುತ್ತದೆ. ಫ್ರೆಂಡ್ಸ್, ರಿಮೆಂಬರ್, ಯೂಟ್ಯೂಬ್ ಆಲ್ಗಾರಿದಮ್ ಆಡಿಯನ್ಸ್ ರಿಟೆನ್ಷನ್ ಮೇಲೆಯೂ ಡಿಪೆಂಡ್ ಆಗಿದೆ. ಅಂದ್ರೆ ನಿಮ್ಮ ವಿಡಿಯೋನ ನೆಕ್ಸ್ಟ್ ರೆಕಮೆಂಡ್ ಮಾಡ್ಬೇಕಾ ಬೇಡ ಅಂತ ಡಿಸೈಡ್ ಆಗೋದು ಈ ಆಡಿಯನ್ಸ್ ರಿಟೆನ್ಷನ್ ಪರ್ಸೆಂಟೇಜ್ ಮೇಲೆನೆ. ಹಂಗಾಗಿ ಈ ಆಡಿಯನ್ಸ್ ರಿಟೆನ್ಷನ್ ರೇಟ್ ಇನ್ಕ್ರೀಸ್ ಮಾಡ್ಕೊಳ್ಳೋ ಸೀಕ್ರೆಟೇ ಸ್ಟೆಪ್ ನಂಬರ್ 2, ಕ್ರಿಯೇಟಿಂಗ್ ಆನ್ ಇಂಟ್ರೋ ವಿತ್ ಅ ಪರ್ಪಸ್. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ಮೋಸ್ಟ್ ಆಫ್ ದ ಯೂಟ್ಯೂಬರ್ ಸ್ಟಾರ್ಟಿಂಗ್ ಅಲ್ಲೇ 10 to 50 ಸೆಕೆಂಡ್ಸ್ ನಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಒಂದು ಫ್ಯಾನ್ಸಿ ಇಂಟ್ರೋ ಅಥವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂದು ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಿರ್ತಾರೆ. ಇದು ಕಂಪ್ಲೀಟ್ಲಿ ರಾಂಗ್. ಯಾಕಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಈ ಕೆಲವು ಸೆಕೆಂಡ್ಗಳು ತುಂಬಾನೇ ಕ್ರೂಷಿಯಲ್, ಎಸ್ಪೆಷಲಿ ಫಾರ್ ನ್ಯೂ ಕ್ರಿಯೇಟರ್ಸ್. ಇದು ಮಾಡಬಾರ್ದು. ಯಾಕಂದ್ರೆ ನೀವು ಯಾರು ಅಂತ ಜನಕ್ಕೆ ಗೊತ್ತಿಲ್ಲ, ಅವ್ರಿಗೂ ತಿಳ್ಕೊಳೋ ಅವಶ್ಯಕತೆನೂ ಇಲ್ಲ ಅಂಟಿಲ್ ನೀವು ದೊಡ್ಡ ಯೂಟ್ಯೂಬರ್ ಆಗೋವರೆಗೂ. ನೀವೇನಾದ್ರೂ ಆಲ್ರೆಡಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ, ನಿಮ್ಗೆ ಗೊತ್ತು ಈ ಫಸ್ಟ್ 10 to 50 ಸೆಕೆಂಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ನೀವು ಹೊಸ ಅಥವಾ ಹಳೆ ಕ್ರಿಯೇಟರ್ ಆಗಿದ್ದು ಗೊತ್ತಿಲ್ಲ ಅಂದರೆ ಖಂಡಿತ ತಿಳ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. ಆಕ್ಚುಲಿ ಇದೇ ಎಲ್ಲಾ ಕ್ರಿಯೇಟರ್ಸ್ ಮಾಡೋ ದೊಡ್ಡ ಮಿಸ್ಟೇಕ್. ಯಾಕಂದ್ರೆ ವ್ಯೂವರ್ಸ್ ಗಳ ಅಟೆನ್ಷನ್ ಅನ್ನು ಗ್ರಾಬ್ ಮಾಡಿ ಫುಲ್ ವಿಡಿಯೋನ ನೋಡೋ ತರ ಹುಕ್ ಮಾಡೋಕೆ ಇರೋ ಒಂದೇ ಒಂದು ಆಪ್ಷನ್ ಟೆಕ್ಸ್ಟ್ ಇಂಟ್ರೋ. ಹಂಗಾಗಿ ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ, ಈ ಫಸ್ಟ್ 50 ಸೆಕೆಂಡ್ಸ್ ಅಲ್ಲಿ ಎಂಟೈರ್ ವಿಡಿಯೋದಲ್ಲಿ ಬರುವ ಮೇನ್ ಪಾಯಿಂಟ್ ಗಳನ್ನ ಹೈಲೈಟ್ ಮಾಡಿ. ಆಗ ನಿಮ್ಮ ವಿಡಿಯೋನ ನೋಡ್ತಿರೋರ್ಗೆ ಒಂದು ಸೆನ್ಸ್ ಆಫ್ ನೀಡ್ ಅಥವಾ ಇಂಪಾರ್ಟೆನ್ಸ್ ಆಫ್ ವಿಡಿಯೋ ಅನ್ನೋದು ಗೊತ್ತಾಗುತ್ತೆ. ಆಗ ಜನಗಳು ನಿಮ್ಮ ವಿಡಿಯೋವನ್ನು ಫುಲ್ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಅಂದ್ರೆ ಆಡಿಯನ್ಸ್ ರಿಟೆನ್ಷನ್ ರೇಟ್ ಜಾಸ್ತಿ ಆಗುತ್ತದೆ. ಆ ನಂತರ ಬೇಕಂದ್ರೆ ನಿಮ್ಮ ಇಂಟ್ರೋನ ಒಂದು 30 ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬಿಡಿ, ಡೈರೆಕ್ಟ್ ಆಗಿ ವಿಡಿಯೋ ಟಾಪಿಕ್ ನ ಸ್ಟಾರ್ಟ್ ಮಾಡಿ. ಲೀಕೇಶ್ ಅವರು ಇದೇ ತರ ಮಾಡ್ತಾರೆ. ಬೇಕಂದ್ರೆ ಈ ಒಂದು ಎಕ್ಸಾಂಪಲ್ ವಿಡಿಯೋನ ನೋಡಿ. ಗೈಸ್, ಇವಾಗ ಎಲ್ರಿಗೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿಮ್ಮ ಒಂದು YT ಸ್ಟುಡಿಯೋ ಆ್ಯಪ್ ನೀವು ಏನಾದರೂ ಓಪನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ದಿನಕ್ಕೆ ಒಂದು 3-4 ಸಲ ಅಥವಾ ತುಂಬಾ ಸಲ ನಿಮಗೆ ಎಷ್ಟು ಸಲ ಆದರೂ ಆಗಿರ್ಬೋದು ಓಪನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಒಂದು ಚಾನಲ್ ಡೌನ್ ಆಗುತ್ತೆ. ನಿಮ್ಮ ಒಂದು ಚಾನಲ್ ಯಾವುದೇ ತರ ಸಬ್ಸ್ಕ್ರೈಬರ್ಸ್ ಬರಲ್ಲ, ಯಾವುದೇ ತರ ವ್ಯೂಸ್ ಬರಲ್ಲ. ಸೊ ಇದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವಿಡಿಯೋಸ್ಗಳು ಬರ್ತಾ ಇರುತ್ತೆ, ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ಗಳು, ಅಂಡ್ ಇದೇ ತರ ವಿಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಸಮಟೈಮ್ಸ್ ನೀವು ಸ್ಟೆಪ್ 2 ನಲ್ಲಿ ಹೇಳ್ದಂಗೆ ಬೆಸ್ಟ್ ಇಂಟ್ರೋನ ಕ್ರಿಯೇಟ್ ಮಾಡಿದ್ರು ನಿಮ್ಮ ವಿಡಿಯೋಸ್ಗೆ ಆಡಿಯನ್ಸ್ ರಿಟೆನ್ಷನ್ ರೇಟ್ ಪರ್ಸೆಂಟೇಜ್ ಕಡಿಮೆ ಬರ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ನ ಫಾಲೋ ಮಾಡಿ. ಸ್ಟೆಪ್ ನಂಬರ್ 3, ಬಿಲ್ಡಿಂಗ್ ದ ಹೈಪ್ ಇನ್ ಇಂಟ್ರೋ ಅಂಡ್ ಟೈಟಲ್. ಹೌದು ಫ್ರೆಂಡ್ಸ್, ಇದರಲ್ಲಿ 2 ಟೈಪ್ಸ್ ಆಫ್ ಹೈಪ್. ಫಸ್ಟ್ ಹೈಪ್ ಇನ್ ಇಂಟ್ರೋ. ಲೀಕೇಶ್ ಅವರು ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರುವ ವಿಡಿಯೋದ ಫಸ್ಟ್ 45 ಸೆಕೆಂಡ್ ಕ್ಲಿಪ್ ನ ಪ್ಲೇ ಮಾಡ್ತೀನಿ, ನೋಡಿ. ಗೈಸ್, ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ದುಡ್ಡನ್ನ ಮಾಡಬೇಕು ಅನ್ಕೊಂಡಿದ್ದೀರಾ, ಈ ಒಂದು ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಯಾಕೆಂದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಅಂತ ಏನಿದೆ ಇದು ನಿಮಗೆ ಎನೇಬಲ್ ಆದ್ಮೇಲೆ ನೀವು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಬಹುದು. ನಿಮ್ಮ ವಿಡಿಯೋಸ್ಗೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಬಟ್ ಇಲ್ಲಿ ನೀವು ಒಂದು ಸಣ್ಣ ಮಿಸ್ಟೇಕ್ ನೀವು ಮಾಡ್ತು ಅಂತಂದ್ರೆ ನೀವು ಹಾಕೋ ವಿಡಿಯೋಸ್ಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ದುಡ್ಡು ಬರಲ್ಲ. ಆಯ್ತಾ? ಯಾಕೆ ಬರಲ್ಲ, ಆ ಮಿಸ್ಟೇಕ್ ಏನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಇದನ್ನ ನೀವು ಯೂಟ್ಯೂಬ್ ಅಲ್ಲಿ ಜಾಸ್ತಿ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ಯಾರು ಇದ್ರ ಬಗ್ಗೆ ಹೇಳಿರೋದಕ್ಕೆ ಹೋಗಿರಲ್ಲ. ಸೊ ಈ ವಿಡಿಯೋ ಫುಲ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹಿಂಗೂ ಇರುತ್ತಾ ಅಂತ. ಆಯ್ತಾ? ಸೊ ಖಂಡಿತವಾಗ್ಲೂ ವಿಡಿಯೋನ ಫುಲ್ ನೋಡಿ, ಅದು ಹಿಂಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಏನು ಮಿಸ್ಟೇಕ್ ಮಾಡಬಾರ್ದು ಯೂಟ್ಯೂಬ್ ಅಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದ್ರೆ ಅನ್ನೋದನ್ನ ನಾನು ಹೇಳ್ತೀನಿ.
ಫ್ರೆಂಡ್ಸ್, ನೀವು ಈ ವಿಡಿಯೋನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಲಿಕೇಶ್ ಅವರು ಫಸ್ಟ್ 45 ಸೆಕೆಂಡ್ಸ್ ನಲ್ಲಿ ತಮ್ಮ ವ್ಯೂವರ್ಸ್ ಗೆ ಯಾರೆಲ್ಲ ಯೂಟ್ಯೂಬ್ ನಲ್ಲಿ ದುಡ್ಡು ಮಾಡ್ಬೇಕು ಅನ್ಕೊಂತೀರಾ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಎಂದಿದ್ದಾರೆ. ಯಾಕಂದ್ರೆ ಅಂತ ಹೇಳಿ ರೀಸನ್ ಕೂಡ ಕೊಡ್ತಿದ್ದಾರೆ. ಅದೇ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಮನಿ ಬರಲ್ಲ. ಈ ತರದ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಜಾಸ್ತಿ ನೋಡಿರೋಕೆ ಸಾಧ್ಯ ಇಲ್ಲ. ಯಾರು ಇದರ ಬಗ್ಗೆ ಹೇಳಿರಲ್ಲ. ಸೊ ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಆಕ್ಚುಲಿ ಇದೊಂದು ಟ್ಯಾಕ್ಟಿಕ್ಸ್. ಅಂದ್ರೆ ಅವರ ವ್ಯೂವರ್ಸ್ ನ ಹುಕ್ ಮಾಡೋದು, ಫುಲ್ ವಿಡಿಯೋ ನೋಡ್ಬೇಕು ಅಂತ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದು. ಅದೇ ಆ ಒಂದು ಮಿಸ್ಟೇಕ್ ಮಾಡಬಾರದು. ಇದನ್ನ ಒಂದ್ ಟೈಪ್ ಆಫ್ ಎಂಡ್ ರಿವಾರ್ಡ್ ಆರ್ ಪೇ ಆಫ್ ಅಂತಾರೆ. ಇದೇನು ತಪ್ಪೇನಲ್ಲ, ನೀವು ಈ ತರ ಮಾಡಬಹುದು. ಸೆಕೆಂಡ್, ಇನ್ ಟೈಟಲ್ ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಏನಿದೆ ಅಂದ್ರೆ ಯೂಟ್ಯೂಬ್ ನಿಂದ ₹1 ಕೂಡ ಬರಲ್ಲ. ಟೈಟಲ್ ಅಲ್ಲೂ ಸಹ ನೀವು ನೋಡಿದ್ರೆ ಯಾವ ರೇಂಜ್ ಗೆ ಹೈಪ್ ಇದೆ ಅಂತ ಗೊತ್ತಾಗುತ್ತೆ. ಎಸ್ಪೆಷಲಿ ಹಳೆ ಯೂಟ್ಯೂಬರ್ಸ್ ಮತ್ತು ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡಿ ಅದರಿಂದ ದುಡ್ಡು ಮಾಡೋಣ ಅಂತ ಬರೋ ಹೊಸ ಯೂಟ್ಯೂಬರ್ಸ್ ಅಂತೂ ಖಂಡಿತವಾಗಿ ಕ್ಲಿಕ್ ಮಾಡಿ ಫುಲ್ ನೋಡ್ಲೇಬೇಕು ಹಂಗಿದೆ. ಫ್ರೆಂಡ್ಸ್, ನೀವೇನಾದ್ರೂ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ಈ 3 ಅಸ್ತ್ರಗಳನ್ನ ಯೂಸ್ ಮಾಡ್ತಾರೆ. ಜನಗಳನ್ನು ಕಟ್ಟಿ ಹಾಕಿ ಅವರ ವಿಡಿಯೋವನ್ನು ಫುಲ್ ನೋಡ್ಬೇಕು ಅಂತ. ಇನ್ಕ್ಲೂಡಿಂಗ್ ದೊಡ್ಡ ಕ್ರಿಯೇಟರ್ ಸೇರಿ ಈ ಟ್ರಿಕ್ಸ್ ನ ಫಾಲೋ ಮಾಡ್ತಾರೆ. ಅದರಲ್ಲಿ ತಪ್ಪೇನಿಲ್ಲ. ಈ 3 ಅಸ್ತ್ರಗಳಲ್ಲಿ 2 ಅಸ್ತ್ರಗಳಾದ ಟೈಟಲ್ ಮತ್ತು ಇಂಟ್ರೋ ಬಗ್ಗೆ ನಾನು ಹೇಳಿದ್ದೀನಿ. 3ನೇ ಅಸ್ತ್ರ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಫೋರ್ತ್ ಸ್ಟೆಪ್, ಮೋಸ್ಟ್ ಇಂಪಾರ್ಟೆಂಟ್ ಸೀಕ್ರೆಟ್. ಲಿಕೇಶ್ ಅವರು ಯೂಸ್ ಮಾಡೋ ಪವರ್ಫುಲ್ ವೆಪನ್. ಇದನ್ನ ರಿವೀಲ್ ಮಾಡೋಕು ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಇಲ್ಲಿಯವರೆಗೆ ಈ ವಿಡಿಯೋನ ನೋಡಿದ್ದೀರಾ ಅಂದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ನೇನಕ್ಕೆ ತಡ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ನಮ್ಮ YT ಮೈನಿಂಗ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ತರದ ವಿಡಿಯೋ ಎಡಿಟಿಂಗ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಸ್ಟೆಪ್ ನಂಬರ್ 4, ಕ್ರಿಯೇಟ್ ಯುವರ್ ಓನ್ ಕಂಟೆಂಟ್ ವಿತ್ ಕನ್ಸಿಸ್ಟೆನ್ಸಿ. ಈ ಸ್ಟೆಪ್ಸ್ ನಲ್ಲಿ 2 ಪಾಯಿಂಟ್ಸ್ ಇದೆ. ಒಂದು ಓನ್ ಕಂಟೆಂಟ್, ಮತ್ತೊಂದು ಕನ್ಸಿಸ್ಟೆನ್ಸಿ. ಫಸ್ಟ್ ಪಾಯಿಂಟ್, ಓನ್ ಕಂಟೆಂಟ್. ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನ ಅನಾಲಿಸಿಸ್ ಮಾಡೋ ಟೈಮ್ ಅಲ್ಲಿ ಅವರ ಫಸ್ಟ್ ವಿಡಿಯೋದಿಂದ ರೀಸೆಂಟ್ ವಿಡಿಯೋವರೆಗೆ ಚೆಕ್ ಮಾಡಿದೆ. ಒಂದೇ ಒಂದು ಬೇರೆ ಅವರ ವಿಡಿಯೋ ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಎಕ್ಸೆಟ್ರಾ ಗಳಿಂದ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಇವರ ಯೂಟ್ಯೂಬ್ ಚಾನಲ್ ಅಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ. ಮತ್ತು ಲಿಕೇಶ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಮೋರ್ ದೆನ್ 3,000 ವಿಡಿಯೋಸ್ ಗಳಿದ್ದಾವೆ. ಎಲ್ಲವೂ ಅವರು ಓನ್ ಕ್ರಿಯೇಟ್ ಮಾಡಿರೋ ವಿಡಿಯೋಸ್ ಗಳೇ. ಲಿಕೇಶ್, ಯು ಆರ್ ಗ್ರೇಟ್ ಬ್ರದರ್. ಸೊ ಫ್ರೆಂಡ್ಸ್, ಓನ್ ಕಂಟೆಂಟ್ ಮಾತ್ರ ಮಾಡಬೇಕು. ಅಕಸ್ಮಾತ್ ಆಗಿ ಬೇರೆ ಅವರ ಕಂಟೆಂಟ್ ಮೂಲಕ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದ್ರೂ ಡೇಂಜರ್. ಒಂದಲ್ಲ ಒಂದು ದಿನ ಯೂಟ್ಯೂಬ್ SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಗೆ ಸಿಗುತ್ತೆ. ಆಗ ನಿಮ್ಮ ಚಾನಲ್ ನಲ್ಲಿ ಮಾನಿಟೈಸೇಷನ್ ಜೊತೆಗೆ ನಿಮ್ಮ ಚಾನಲ್ ಡಿಲೀಟ್ ಆಗಬಹುದು. ಸೆಕೆಂಡ್ ಮೇನ್ ಪಾಯಿಂಟ್ ಈ ಸ್ಟೆಪ್ ಅಲ್ಲಿ ಕನ್ಸಿಸ್ಟೆನ್ಸಿ. ಈ ವಿಷಯದಲ್ಲಿ ಲಿಕೇಶ್ ಅವರಿಗೆ 10 ಔಟ್ ಆಫ್ 10 ಮಾರ್ಕ್ಸ್ ಕೊಡಬಹುದು. ಯಾಕೆಂದ್ರೆ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನ ಅನಲೈಸ್ ಮಾಡುವಾಗ ನನಗೆ ಫಸ್ಟ್ ಇಂಪ್ರೆಸ್ ಆಗಿದ್ದೆ ಲಿಕೇಶ್ ಅವರ ಕನ್ಸಿಸ್ಟೆನ್ಸಿ. ಇವರ ಚಾನಲ್ ನಲ್ಲಿ ದಿನಕ್ಕೆ 1 ವಿಡಿಯೋ ಆದ್ರೂ ಅಪ್ಲೋಡ್ ಮಾಡ್ತಿದ್ದಾರೆ. ಅಕಸ್ಮಾತ್ ಮಿಸ್ ಆದ್ರೆ 2 ದಿನಕ್ಕೆ ಒಂದಾದ್ರೂ ವಿಡಿಯೋ ಅಪ್ಲೋಡ್ ಆಗೋದು ಪಕ್ಕ. ಸೊ ಫ್ರೆಂಡ್ಸ್, ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ಮ್ಯಾಂಡೇಟರಿ. ನಿಮ್ಮ ಚಾನಲ್ ಫಾಸ್ಟ್ ಆಗಿ ಗ್ರೋ ಆಗ್ಬೇಕು. ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನ ಈ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ನಿಮ್ಮ ಒಪಿನಿಯನ್ ಕೂಡ ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ. ಬ್ರದರ್ ಲಿಕೇಶ್, ನೀವೇನಾದ್ರೂ ಈ ವಿಡಿಯೋನ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತ. ದಟ್ಸ್ ಇಟ್ ಫಾರ್ ನೌ ಫ್ರೆಂಡ್ಸ್. ಬಾಯ್.